ಸಾಧನೆ ಆರ್ಥಿಕ ಸ್ವಾವಲಂಬನೆ ಮಹಿಳಾ ದಿನಾಚರಣೆಗೆ ಹೊಸ ಅರ್ಥ ನೀಡಿದ ಸಮಾರಂಭ. ದಾವಣಗೆರೆ ವಿಶ್ವವಿದ್ಯಾಲಯ ದೃಶ್ಯಕಲಾ ಕಾಲೇಜಿನಲ್ಲಿ ಬಜ್ ಇಂಡಿಯಾ ಟ್ರಸ್ಟ್ ವತಿಯಿಂದ ಬಜ್ ವುಮೆನ್ಸ್ ಸಕ್ಸಸ್ ಸೆಲೆಬ್ರೇಷನ್ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಭರ್ಜರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಹಾಗೂ ಹರಿಹರ ತಾಲೂಕುಗಳಿಂದ ಸ್ವಯಂ ಶಕ್ತಿ ತರಬೇತಿ ಪಡೆದ ಮಹಿಳೆಯರು, ಗೆಳತಿಯರು, ಹಸಿರು ಪ್ರಿಯಕರು ಹಾಗೂ ಬಸ್ ವ್ಯಾಪಾರಿಗಳು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ವಿಶೇಷ ಮೆರುಗು ತಂದರು. ಕಾರ್ಯಕ್ರಮದ ಅತಿಥಿಯಾಗಿ ಬಜ್ ಇಂಡಿಯಾ ಟ್ರಸ್ಟ್ ಸಂಸ್ಥಾಪಕರಾದ ಜಿಎಸ್ ವೆಂಕಟೇಶ್, ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕಿ ಮತ್ತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಲತಾ, ಸೋಷಿಯಲ್ ವೆಲ್ಫೇರ್ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕುಮಾರ್, ಜಿಲ್ಲಾ ಪಂಚಾಯತ್ NRLM ಯೋಜನೆಯ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಭೋಜರಾಜ್ NM ಉಪಸ್ಥಿತರಿದ್ದರು. ವರದಿ ಶೋಯಬ್ ಅಹಮದ್, ಭಾರತ ಮಾಧ್ಯಮ, ದಾವಣಗೆರೆ. ವಿಶೇಷ ಕಾರ್ಯಕ್ರಮ ನಮ್ಮ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಈಗ ತಾನೇ ಉದ್ಘಾಟನೆಯನ್ನ ಮಾಡಿರ್ತಕ್ಕಂತಹ ಸಂಸ್ಥೆಯ ವ್ಯವಸ್ಥಾಪಕರಾಗಿರ್ತಕ್ಕಂತಹ ವೆಂಕಟೇಶ್ ಅವರೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಮಹಿಳಾ ಅತಿಥಿಯಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿರತಕ್ಕಂತಹ ಪುಷ್ಪಲತಾ ಮೇಡಮ್ ಅವರೇ ಹಾಗೂ ಕುಮಾರ್ ಸರ್ ಅವರೇ, ಎಲ್ಲ ಬಜ್ ಇಂಡಿಯಾ ಸಿಬ್ಬಂದಿಗಳೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವು ನಮ್ಮೆಲ್ಲ ಮಹಿಳೆಯರೇ. ಮಹಿಳೆ ಸ್ವಾವಲಂಬಿ ಆಗಬೇಕಂತಹ ನಿಟ್ಟಿನಲ್ಲಿ ಸರ್ಕಾರದ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ, ಒಂಥರ ಅವಿನಾವ ಭಾವ ಸಂಬಂಧ ಇದೆ ಅಂತ ನಾನು ಭಾವಿಸ್ತಿದ್ದೀನಿ ಸರ್. ಖಂಡಿತ ಮಹಿಳೆಯನ್ನ ನಾವು ನದಿಗೆ ಹೋಲಿಕೆ ಮಾಡ್ತೀವಿ. ಮಹಿಳೆ ಒಂದ್ ಕಡೆ ಹುಡ್ತಾಳೆ, ಇನ್ನೊಂದ್ ಕಡೆ ಜೀವನ ಮಾಡ್ತಾಳೆ, ಹೌದಲ್ವಾ? ಮಹಿಳೆ ಅಂದ್ರೆ ಎಳೆ ಅಂದ್ರೆ ನದಿ ಒಂದ್ ಕಡೆ ಹುಟ್ಟುತ್ತೆ, ಒಂದ್ ಕಡೆ ಸೇರುತ್ತೆ. ಹಾಗೆ ನಮ್ಮ ಮಹಿಳೆಯರ ಜೀವನ ಅದರಲ್ಲಿ ನಿರಂಜನ್ ಅವರು ಹೇಳ್ತಾ ಇದ್ರು, ಮಹಿಳೆ ಮೊದಲು ಪುರುಷ ಪ್ರಧಾನ ಅದರಲ್ಲಿ ಒಂದು ಇದರಲ್ಲಿ ನೋಡ್ತಾ ಇದ್ರು, ಪ್ರಧಾನ ಸಮಾಜದಲ್ಲಿ ಮೊದಲಿದ್ದು. ಈಗ ಮಹಿಳೆ, ಪುರುಷ ಮತ್ತು ಮಹಿಳಾ ಇಬ್ಬರದು ಸರಿಸಮ ಇದೆ ಇವತ್ತಿನ ಒಂದು ನಿಟ್ಟಿನಲ್ಲಿ. ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ ನಮ್ಮ ಜೊತೆ ಇವತ್ತು ಸೇರ್ಕೊಂಡಿರೋದಕ್ಕೆ. ಮೊದಲನೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಾವಣಗೆರೆಯಲ್ಲಿ. ಮಾರ್ಚ್ 8ನೇ ತಾರೀಕು ಮಾತ್ರ ಅಲ್ವಾ ನಾವು ಮಹಿಳಾ ದಿನಾಚರಣೆ ಮಾಡಬೇಕು. ಮಹಿಳೆಯರ ದಿನ ಪ್ರತಿ ದಿನ ಕೂಡ ಮಹಿಳೆಯರ ದಿನ. ಅದಕ್ಕೋಸ್ಕರ ನಾವು ಮಾರ್ಚ್ 8ನೇ ತಾರೀಕು ಮಾತ್ರ ಮಹಿಳೆಗೆ ಗೌರವ ಕೊಡ್ತೀನಿ. ಇನ್ನು ಉಳಿದ ದಿನ ಎಲ್ಲ ನಾನು ನನ್ನ ಮನಸ್ಸಿಗೆ ಬಂದಾಗ ನಡ್ಕೊಳ್ತೀನಿ ಅಂದ್ರೆ ಅದು ಮಾನವೀಯತೆ, ಮನುಷ್ಯತ್ವ ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಜ್ ಇಂಡಿಯಾ ಸಂಸ್ಥೆ ಪ್ರತಿ ದಿನವೂ ಕೂಡ ಮಹಿಳೆಯರನ್ನ ಸಂಭ್ರಮಿಸುತ್ತೆ. ನಾವೆಲ್ಲರೂ ಬಜ್ ಇಂಡಿಯಾ ಪ್ರತಿ ದಿನವೂ ಕೂಡ ಮಹಿಳೆಯರನ್ನ ಸಂಭ್ರಮಾಚರಣೆಯನ್ನ ಮಾಡ್ತೀವಿ. ಮಾತಾಡೋದಕ್ಕಿಂತ ಮುಂಚೆ 10 ನಿಮಿಷ ಮುಗಿಸ್ಬೇಕು ಅವರು. ಇವತ್ತಿನ ಈ ಸುಸಂದರ್ಭ ಗೆಸೆಯಿಂದ ಬಂದಿರತಕ್ಕಂಥದ್ದು. ಆಗ್ಲೇ ವೆಂಕಟೇಶ್ ಅವರು ಹೇಳ್ತಾ ಇದ್ರು, ಮಹಿಳಾ ದಿನಾಚರಣೆ ಮಾರ್ಚ್ 8. ಇವತ್ತೆಂಟ 25 ನೋಡಿ ಎಷ್ಟು ದಿನ ಲೇಟ್ ಆಯ್ತು. ಆದ್ರೂ ನಾವಿವತ್ತು ಮಾಡ್ತಾ ಇದೀವಿ. ನಾನು ಬರ್ತಾ ನಮ್ಮ ಕೋಆರ್ಡಿನೇಟರ್, ಅಡ್ಮಿನಿಸ್ಟ್ರೇಷನ್ ಕೋಆರ್ಡಿನೇಟರ್ ಅಂತ ಕೇಳಿದ್ರು, ಸರ್ ಮಾರ್ಚ್ ಅವತ್ತು ನಾವು 8ನೇ ತಾರೀಕು ಮಾಡಿ ಅವತ್ತು ಇವತ್ತದು ಕನ್ಫ್ಯೂಷನ್ ಆಯ್ತು ನಿಮ್ಗೆ. ಇಲ್ಲ, ಅವತ್ತೇ, ಇವತ್ತದು ಈ ತಿಂಗಳಲ್ಲಿ ಯಾವತ್ತು ಬೇಕಾದ್ರೆ ಮಾಡ್ಬೋದು. ಯಾರಿಗೆ? ಕಾರ್ಯಕ್ರಮ ಮಾಡೋರಿಗೆ ಅಷ್ಟೇ. ಆದ್ರೆ ಬಸ್ಗಲ್ಲ, ಬಸ್ಗೆ ಪ್ರತಿದಿನನೂ ಕೂಡ ಮಹಿಳಾ ದಿನಾಚರಣೆ. ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಿಗೆ ಮೆರಟಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ಧನ್ಯವಾದಗಳನ್ನು ಅರ್ಪಿಸಬೇಕು. ಅದೇ ರೀತಿ ಶ್ರೀಯುತ ವೆಂಕಟೇಶ್ GS ಸರ್ ಅವರು ಅತಿಥಿಗಳಿಗೆ ಉಡುಗೊರೆಯನ್ನು ನೀಡಿ ಸಮರ್ಪಣೆ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲಿಗೆ ಶ್ರೀಮತಿ ಡಾಕ್ಟರ್ ಪುಷ್ಪಲತಾ, ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಸಾಧನ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ದಾವಣಗೆರೆ ಇವರಿಗೆ ಕೂಡ ಈ ಕಡೆಗೂ ಆಗಮಿಸಿರುವಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ನನ್ನ ಪರವಾಗಿ ಹಾಗೂ ನಮ್ಮ ಬಜ್ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮ ವರ್ಗಕ್ಕೂ ಹಾಗೂ ನನ್ನೆಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ